ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಪ್ರಕ್ರಿಯೆ ಯಶಸ್ವಿಯಾಗಲು ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ಅವರು ಹೇಳಿದ್ದಾರೆ. ಜಮಖಂಡಿ ನಗರದ ಶಾ ಆಲಂ ಗೇಟ್ನಲ್ಲಿ ಮತದಾರರ ಸಹಾಯವಾಣಿ ಕೇಂದ್ರ ಉದ್ಘಾಟಿಸಿ ಮಾತನಾಡಿರುವ ಅವರು, ಜಮಖಂಡಿ ಕ್ಷೇತ್ರದಲ್ಲಿ ಸುಮಾರು 2,30,000 ಮತದಾರರಿದ್ದು ಈಗಾಗಲೇ 92,000ಕ್ಕೂ ಹೆಚ್ಚು ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ ಅಂತ ತಿಳಿಸಿದರು. ನಗರಸಭೆ ವ್ಯಾಪ್ತಿಯಲ್ಲಿ 9 ಸಹಾಯವಾಣಿ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಮತದಾರರು ತಮ್ಮ ಸಮಸ್ಯೆಗಳು ಮತ್ತು ಗೊಂದಲಗಳನ್ನು ಈ ಕೇಂದ್ರಗಳಲ್ಲಿ ಪರಿಹರಿಸಿಕೊಳ್ಳಬಹುದಾಗಿದೆ ಅಂತ ಹೇಳಿದರು. 2002ರ ಮತದಾರರ ಪಟ್ಟಿಯನ್ನು ಆಧರಿಸಿ ಮ್ಯಾಪಿಂಗ್ ಕಾರ್ಯವನ್ನು ಕೈಗೊಳ್ಳಲಾಗಿದ್ದು, 99% ಕಾರ್ಯ ಪೂರ್ಣಗೊಂಡಿದೆ. ಡ್ಯೂಪ್ಲಿಕೇಟ್ ಮರಣ ಹೊಂದಿದ ಹಾಗೂ ಸ್ಥಳಾಂತರಗೊಂಡ ಮತದಾರರ ಹೆಸರುಗಳನ್ನು ಪರಿಶೀಲಿಸಿ ಪಟ್ಟಿಯನ್ನು ನಿಖರಗೊಳಿಸಲಾಗುತ್ತದೆ ಅಂತ ತಿಳಿಸಿದರು. ಜುಲೈ 15ರವರೆಗೆ ಎನ್ಯುಮರೇಷನ್ ಫಾರ್ಮ್ ಸಲ್ಲಿಸಲು ಅವಕಾಶವಿದ್ದು, ಯಾವುದೇ ಅರ್ಹ ಮತದಾರರ ಹೆಸರನ್ನು ಉದ್ದೇಶಪೂರ್ವಕವಾಗಿ ತೆಗೆದುಹಾಕುವುದಿಲ್ಲ. ಸಾರ್ವಜನಿಕರು ಬಿಎಲ್ಒಗಳಿಗೆ ಸಹಕರಿಸಿ ಫಾರ್ಮ್ಗಳನ್ನು ಭರ್ತಿ ಮಾಡಿ ಸಲ್ಲಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್ ಬಡ್ಗೇರ್, ಪೌರಾಯುಕ್ತ ಜ್ಯೋತಿ ಗಿರೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಯಾವುದೇ ರೀತಿಯ ಸಮಸ್ಯೆಗಳು ಆಗಲಾರದಂಗೆ ಅರ್ಹ ಮತದಾರರ ಹೆಸರನ್ನ ಮತದಾರರ ಯಾದಿಯಿಂದ ಸ್ಕಿಪ್ ಆಗಲಾರ್ದಂಗೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಎಲ್ಲ ಸಾರ್ವಜನಿಕರದ್ದು ಹೌದು ಮತ್ತು ಮತಗಟ್ಟೆ ಅಧಿಕಾರಿಗಳ ಏಜೆಂಟ್ಗಳು ಮತ್ತು ಚುನಾವಣಾಧಿಕಾರಿಗಳಾಗಿ ನಮ್ಮೆಲ್ಲರದು ಜವಾಬ್ದಾರಿಯಾಗಿರ್ತದೆ. ಸೊ ಅದಕ್ಕೆ ನಗರಸಭೆ ಜಮಖಂಡಿಯಲ್ಲಿ ಸುಮಾರು 65,000ಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆ ಇರ್ತದೆ. ನಮ್ಮ ಜಮಖಂಡಿ ನಗರದಲ್ಲಿ 9 ಫೆಸಿಲಿಟಿ ಸೆಂಟರ್ಗಳನ್ನು ಓಪನ್ ಮಾಡಿದ್ದೀವಿ. ಎಲ್ಲ ವಾರ್ಡ್ಗಳನ್ನು ಮಿಕ್ಸ್ ಮಾಡಿ ಎಲ್ಲೆಲ್ಲಿ ಇಲ್ಲಿ ಸುಮಾರು ಒಂದು 7-8 ಪೋಲಿಂಗ್ ಸ್ಟೇಷನ್ಗಳು ಬರ್ತವೆ. ಈ 7-8 ಪೋಲಿಂಗ್ ಸ್ಟೇಷನ್ಗಳ ಮತದಾರರು ನಿಮಗೆ ಏನು ಸಮಸ್ಯೆಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇರ್ತದನ್ನು ತಾವು ಬಂದು ಇಲ್ಲಿ ಅಡ್ರೆಸ್ ಮಾಡ್ಕೋಬಹುದು. ತಾವು ತಮ್ಮ ಗ್ರಿವ್ಯಾನ್ಸಸ್ ಅನ್ನ ಇಲ್ಲಿ ಕೇಳ್ಕೋಬಹುದು. ಇನ್ನು ನಮ್ಮ ಮತಗಟ್ಟೆ ಅಧಿಕಾರಿ ಕಡ್ಡಾಯವಾಗಿ ಈ ಎನ್ಯುಮರೇಷನ್ ಫಾರ್ಮ್ಗಳನ್ನ ಮನೆಗೆ ಹೋಗಿನೇ ಹಂಚಿಕೆ ಮಾಡಬೇಕು. ಅಟ್ ಪ್ರೆಸೆಂಟ್ 4 ಗಂಟೆ ರಿಪೋರ್ಟ್ ಅನ್ನು ನೋಡಿದಾಗ 2,30,000 ವೋಟರ್ಸ್ ನಾವು ಜಮಖಂಡಿ ಕಾನ್ಸ್ಟಿಟ್ಯೂನ್ಸಿ ಒಳಗೆ 92,000 ವೋಟರ್ಸ್ಗಳ ಎನ್ಯುಮರೇಷನ್ ಫಾರ್ಮ್ಗಳನ್ನ ಹಂಚಿಕೆ ಮಾಡಿದ್ದೀವಿ. ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೈಯೆಸ್ಟ್ ನಾವು ಎನ್ಯುಮರೇಷನ್ ಫಾರ್ಮ್ಗಳನ್ನ ಹಂಚಿಕೆ ಮಾಡಿದ್ದೀವಿ. ನಿಮಗೆಲ್ಲರಿಗೂ ಇನ್ನೂ ಒಂದಿಷ್ಟು ಜನರಿಗೆ ನಮ್ಗಿನ್ನೂ ಫಾರ್ಮ್ಸ್ಗಳು ಬಂದಿಲ್ಲ ಅಂತ ನೀವು ಹೇಳ್ತಿರ್ಬೋದು. ದಯವಿಟ್ಟು ತಾಳ್ಮೆಯಿಂದ ಕಾಯಿರಿ. ಇನ್ನೊಂದು 2-3 ದಿನಗಳಲ್ಲಿ ಕಂಪ್ಲೀಟ್ ಆಗಿ ಫಾರ್ಮ್ಗಳನ್ನು ಹಂಚಿಕೆ ಮಾಡುವ ಪ್ರಕ್ರಿಯೆ ಮುಕ್ತಾಯ ಆಗ್ತದೆ. ನಿಮ್ಮೆಲ್ಲರಿಗೂ ಫಾರ್ಮ್ಗಳು ಬರ್ತವೆ ಅಂತ ಹೇಳಿ ನಮಗಿನ್ನೂ 30 ಜುಲೈ ತನಕ ಸಮಯ ಇದ್ರೂ ಸಹ ನಾವು ಈ ಫೆಸಿಲಿಟಿ ಸೆಂಟರ್ಗಳನ್ನು ಮಾಡಿರೋದೇ ಈ ಕಾರಣಕ್ಕೆ. ನಿಮಗಿರುವಂತಹ ಗೊಂದಲಗಳನ್ನು ಯಾವ ಕಾಲಮ್ ಒಳಗೆ ಯಾರನ್ನ ಹಾಕಬೇಕು, ಯಾವ ಹೆಸರನ್ನ ಹಾಕಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳೋದಕ್ಕೇನೆ ಈ ಫೆಸಿಲಿಟಿ ಸೆಂಟರ್ಗಳನ್ನ ನಾವು ಓಪನ್ ಮಾಡೀವಿ. ಇಲ್ಲಿ ಆಕ್ಚುಲಿ ಏನು ವರ್ಕ್ ಆಗ್ತದೆ ಅಂದ್ರೆ 2002ರಲ್ಲಿ ವೋಟರ್ ಲಿಸ್ಟ್ ಒಳಗೆ ಹೆಸರು ಇತ್ತು ಅಂತಂದ್ರೆ ಇಡೀ ನಿಮ್ಗೆ ಜಮಖಂಡಿ ಒಳಗೆ ಇದ್ರಿ ಅಂದ್ರೆ ಜಮಖಂಡಿದು ಸಿಗ್ತದೆ. ಇಡೀ ರಾಜ್ಯಾದ್ಯಂತ ಯಾವುದೇ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಆ ಮತದಾರ ಇದ್ದ 2002ರೊಳಗಿದ್ದ ಅಂತಂದ್ರೆ ಹೆಸರಿನ ಮೂಲಕನೂ ಸರ್ಚ್ ಮಾಡಿ ನಮ್ಮವರು ಗುರುತಿಸಿ ಅದನ್ನ ಟಿಕ್ ಮಾಡಿನೂ ಇಡ್ತಾರೆ. ಸಾರ್ವಜನಿಕರಿಗಿರುವಂತಹ ಗೊಂದಲವನ್ನ ನಾವು ಮೊದಲನೇದು ತೆಗೆದು ಹಾಕಬೇಕು. ನಿಮ್ಮ ಮತದಾರರ ಹೆಸರು ಹೋಗ್ತದ ಅನ್ನೋದೇನು ಅವ್ರ ಹತ್ರ ಐತಿ, ಅದನ್ನ ತೆಗೆದು ಹಾಕಬೇಕು ಅಂತಾನೆ ಹೇಳ್ತಾರ. ಕೆಲವೊಂದಿಷ್ಟು ಸಿಟಿ ಒಳಗ ಡೋರ್ ಕ್ಲೋಸ್ ಮಾಡ್ಕೊಳ್ಲಿಕ್ಕಂತಾರ, ಓಪನ್ ಮಾಡತ್ತಿಲ್ಲ ಪಬ್ಲಿಕ್ ಸಾರ್ವಜನಿಕರು BLOಗಳಿಗೆ. ಸೊ ನನ್ನ ರಿಕ್ವೆಸ್ಟ್ ಏನು BLAಗಳಿಗೆ ಅಂತಂದ್ರೆ, ನಿಮ್ಮ ಮತದಾರರು ನಿಮಗೆ ಗೊತ್ತಿರ್ತಾರೆ. ಇಲ್ಲಿ ಇರ್ರಿಸ್ಪೆಕ್ಟಿವ್ ಆಫ್ ಎನಿ ಪಕ್ಷ, BJP, ಕಾಂಗ್ರೆಸ್, ಎನಿ ಪಕ್ಷ ಇರ್ಬೋದು, ಯಾರೇ ಹೋಗಿ ಆ ಮತದಾರನನ್ನ BLO ಜೊತೆಗೆ ನೀವು ಸಂಪರ್ಕ ಸಾಧಿಸಿ ಕೊಡ್ಬೇಕಷ್ಟೇ. ಇವ್ರು ಇದ್ರ ಸಲುವಾಗಿ ಬಂದಾರ, ಇವ್ರದ ಫಾರ್ಮ್ ತಗೊಳ್ರಿ, ನಾವು ಫಿಲ್ಅಪ್ ಮಾಡೋದು ಆಮೇಲೆ ಹೇಳ್ತೀವಿ. ಅವ್ರ ಫಾರ್ಮ್ ಫಸ್ಟ್ ತಗೊಳ್ಳಿ, ಅದಾದ ನಂತರ ನಮ್ಮ ಫೆಸಿಲಿಟಿ ಸೆಂಟರ್ ಒಳಗೇನೆ ನಾವು ಫಿಲ್ಅಪ್ ಮಾಡಿಸುವಂತ ಕೆಲಸನ ನಾವೆಲ್ಲರೂ ಸೇರೇನೆ ಮಾಡೋಣಂತ. ಸರಿಯಂಗಿಲ್ಲ, ಯಾರನ್ನ ತೆಗಿತೀವಿ ಅಂತಂದ್ರ ಡೆತ್ ಆಗಿರ್ತಾರ, ಈ ಸಮಯದಲ್ಲಿ ಡೆತ್ ಆಗಿರ್ತಾರ, ವೋಟರ್ ಲಿಸ್ಟ್ ಒಳಗೆ ಅವ್ರ ಹೆಸರಿನ ಕಾಯಂ ಇರ್ಬೇಕು. ಅವ್ರಿಗೆ ಫಾರ್ಮ್ ಕೊಟ್ಟಿರ್ತೀವಿ, ಅವ್ರ ಮನೆಯವ್ರು ಇವ್ರು ಡೆತ್ ಆಗ್ಯಾರ ಅಂತ ಹೇಳಿ ವಾಪಸ್ ನಮ್ಗೆ ಕೊಡ್ತಾರೆ. ಆ ಡೆತ್ ಆಗಿರೋರನ್ನ ನಾವು ತೆಗಿತೀವಿ. ಒಂದೊಂದು ಪೋಲಿಂಗ್ ಸ್ಟೇಷನ್ ಒಳಗೆ 2 ಹೆಸರು ಇರ್ತಾವ. ಆ 2 ಹೆಸರು ಇರೋದ್ರೊಳಗ 2 ಫಾರ್ಮ್ ನಿಮಗೆ ಬಂದಿರ್ತಾವ. ಅದ್ರೊಳಗೆ ಒಂದು ಫಾರ್ಮ್ ಅನ್ನ ನೀವು ಫಿಲ್ಅಪ್ ಮಾಡ್ಕೊಡ್ತೀರಿ, ಯಾವ್ದು ಕೊಡಂಗಿಲ್ಲಲ್ಲ ಅದು ತೆಗಿತೀವಿ. ಇನ್ನು ಅರ್ಬನ್ ಒಳಗೆ ಇರ್ತದೆ, ಗ್ರಾಮೀಣದೊಳಗೂ ಇರ್ತಾರೆ. ಗ್ರಾಮೀಣದೊಳಗೆ ನಿಮಗೆ ಇರ್ಬೇಕಂತಿತ್ತು ಅಂತಂದ್ರೆ ಅರ್ಬನ್ ನೀವು ತುಂಬಿ ಕೊಡ್ಬೇಡ್ರಿ, ಅವಾಗ ಅರ್ಬನ್ ಅದು ಹೋಗ್ತದ, ಗ್ರಾಮೀಣ ಉಳ್ಕೊಂತದ. ಇನ್ನು ಬೇರೆ ಕಾನ್ಸ್ಟಿಟ್ಯೂನ್ಸಿ ಒಳಗನ ಹೆಸರು ಇರ್ತದ, ಬೆಂಗಳೂರು ಒಳಗೋ, ಧಾರವಾಡ ಒಳಗೋ, ಹುಬ್ಬಳ್ಳಿ ಒಳಗೋ ಅಲ್ಲೂ ಇರ್ತದ, ಟ್ರಾನ್ಸ್ಫರ್ ಆಗಿ ಅಲ್ಲಿ ಹೋಗಿರ್ತಾರ, ಅಲ್ಲೂ ಇರ್ತದ.
ಇಲ್ಲಿ ವರ್ಕ್ ಮಾಡಿರ್ತಾರೆ ಮುಂಚೆ ಇಲ್ಲೂ ಇರ್ತದ. ಓಕೆ, ಅವ್ರು ಅಲ್ಲೂ ಅವ್ರಿಗೆ ಆ ಕಾನ್ಸ್ಟಿಟ್ಯೂನ್ಸಿಯಿಂದ ಆ ERನು ಫಾರ್ಮ್ ಕೊಟ್ಟಿರ್ತಾರೆ, ಇಲ್ಲಿ ನಾವು ಕೊಟ್ಟಿರ್ತೀವಿ. ಆ ವ್ಯಕ್ತಿ ಇಲ್ಲಿ ಒಂದ್ ವೇಳೆ ತಗೊಳ್ಳಿಲ್ಲ ಅಂದ್ರೆ ಇಲ್ಲಿ ಫಾರ್ಮ್ ರದ್ದಾಗ್ತದೆ, ಇಲ್ಲಿ ಅವ್ರದ್ದು ವೋಟರ್ ಎಪಿಕ್ ನಂಬರ್ ರದ್ದಾಗ್ತದ, ಅಲ್ಲಿ ಚಾಲ್ತಿ ಇರ್ತದೆ. ನೀವು ಈ ಫಾರ್ಮ್ ಅನ್ನ ಎಲ್ಲಿ ವಾಪಸ್ ಕೊಡ್ತೀರಿ, ನಿಮಗೆ ಎಲ್ಲಿ ಬೇಕಂತ ವಾಪಸ್ ಕೊಡ್ತಿರಲ್ಲ ಅವು ಉಳಿತಾವ. ಇವೇನ್ ನಾನು ಡಿಸ್ಕ್ರಿಪನ್ಸೀಸ್ ಹೇಳಿದ್ನಲ್ಲ, ಇವ್ಗೆ ASDD ಅಂತ ಕರೀತಾರೆ. ಆಬ್ಸೆಂಟೀಸು, ಬಹಳ ವರ್ಷಗಳು ಟ್ರಾನ್ಸ್ಫರ್ ಆಗಿ ಹೋಗಿರ್ತಾರೆ, ಯಾವತ್ತು ಇಲ್ಲಿ ವಾಪಸ್ ಬಂದಿರಂಗಿಲ್ಲ, ವೋಟರ್ ಲಿಸ್ಟ್ ಒಳಗೆ ಅವ್ರ ಹೆಸರು ಇರ್ತೈತಿ. ಈಗ ನಮ್ಮ BL ಅಲ್ಲಿ ಮನೆಗೆ ಹೋದಾಗ ಅವ್ರ ಮನೆ ಯಾವಾಗಲೂ ಕ್ಲೋಸ್ ಇರ್ತದೆ. ಸೊ ಅವ್ರ ಆಬ್ಸೆಂಟಿ ಕಂಪ್ಲೀಟ್ಲಿ ಬಹಳ ವರ್ಷಗಳಿಂದ ಆಬ್ಸೆಂಟೀಸ್ ಇರ್ತಾರೆ, ಶಿಫ್ಟ್ ಆಗಿರ್ತಾರೆ, ಇಲ್ಲಿಂದ ಪೂರ್ತಿ ಬೇರೆ ಜಾಗಕ್ಕನ ಶಿಫ್ಟ್ ಆಗಿಬಿಟ್ಟಿರ್ತಾರೆ. ಆದ್ರೂ ಇಲ್ಲಿ ರನ್ ಇರ್ತೈತಿ, ಅಲ್ಲಿಯೂ ಒಂದು ರನ್ ಆಗ್ತಿರ್ತೈತಿ. ಸೊ ಅವ್ರು ಅಲ್ಲಿದ್ರು ಅಂತಂದ್ರೆ ಅವ್ರು ಅಲ್ಲಿ ತುಂಬಿ ಕೊಡ್ತಾರೆ, ಇಲ್ಲಿಂದ ಡಿಲೀಟ್ ಆಗ್ತದೆ. ಸೊ ಇಂಥವುಗಳನ್ನ ನಾವು ತೆಗಿತೀವಿ. ಇಷ್ಟೆಲ್ಲ ಎಕ್ಸರ್ಸೈಸ್ ಆದ್ಮೇಲೆ ಹೆಸರು ಎನ್ಯುಮರೇಷನ್ ಫಾರ್ಮ ಬಂದಿಲ್ಲ ಅಥವಾ ಈಗ ಹೊಸದಾಗಿ ಎನ್ರೋಲ್ ಮಾಡ್ಕೊಂಡಾರ ಅಂಥವ್ರುಗಳಿಗೆ ಎನ್ಯುಮರೇಷನ್ ಫಾರ್ಮ ಬಂದಿಲ್ಲ ಅಂದ್ರೆ ಅವರನ್ನ ನಾವು ಮತ್ತೊಮ್ಮೆ ಆಗಸ್ಟ್ ತಿಂಗಳೊಳಗೆ ಹಿಯರಿಂಗ್ ಮಾಡ್ತೀವಿ ನಮ್ಮ ಕಚೇರಿಯಲ್ಲಿ. ERO ಕಚೇರಿ ಅಂದ್ರೆ AC ಆಫೀಸ್ ಕಚೇರಿ ಒಳಗ, ತಹಶೀಲ್ದಾರ್ ಆಫೀಸ್ ಕಚೇರಿ ಒಳಗ ಅವ್ರನ್ನ ಹಿಯರಿಂಗ್ ಮಾಡ್ತೀವಿ. ಆ ಹಿಯರಿಂಗ್ ಮಾಡಿ ಅವ್ರು ಕೊಡುವಂತಹ ದಾಖಲೆಗಳ ಮೇಲೆ ಮತ್ತೆ ಅವರನ್ನ ಸೇರಿಸ್ಕೊಂತೀವಿ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಅರ್ಹ ಮತದಾರರ ಹೆಸರನ್ನ ತೆಗೆಯುವಂಗಿಲ್ಲ.